ಸೊ ಫ್ರೆಂಡ್ಸ್, ಇವತ್ತು ಬುಧವಾರ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ತಾ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನಿನ್ನೆ ಚಿಕನ್ ಬಿರಿಯಾನಿ, ಚಿಕನ್ ಗ್ರೇವಿ ಎಲ್ಲ ಮಾಡಿದ್ವಲ್ಲ, ಸೊ ಅದೇ ನಾಷ್ಟಕ್ಕೆ ಆಗುತ್ತೆ ಅಂದ್ಕೊಂಡ್ವಿ. ನಮ್ಮನೆಯವರು ಬಾಕ್ಸ್ ಬೇಡ ಅಂದರು, ಸೊ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬೇರೆ ಮ್ಯಾಂಗೋ ಹಾಕಿ, ಹಾಲು ಹಾಕಿ, ಸಕ್ಕರೆ ಹಾಕಿ ಮಾಡ್ಕೊಂಡ್ರೆ ಮ್ಯಾಂಗೋ ಸೀಸನ್ ಮುಗಿಯೋವರೆಗೂ ಇದಂತೂ ನಮ್ಮ ಫೇವ್ರೇಟು. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಆ್ಯಂಡ್ ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದು ಬುಧವಾರ ಬೆಳಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆ ಏನೂ ಮಾಡಿಲ್ಲ, ಯಾಕಂದರೆ ಬಿರಿಯಾನಿ ಇತ್ತಲ್ವ, ಸೊ ಹಾಗಾಗಿ ಅದನ್ನೇ ನಾಷ್ಟ ಮಾಡ್ಕೊಂಡ್ವಿ. ನಮ್ಮ ಮನೆಯವ್ರು ಬಾಕ್ಸ್ ಬೇಡ ಅಂದರು. ಸೊ ನನಗೆ ನಾವು ಅಮ್ಮ ಬಾಕ್ಸ್ ಮಾಡಿದ್ದೀನಿ ಬಾ ಅಂತಂದಿದ್ದಾರೆ. ಸೊ ಇಲ್ಲಿ ನಾಷ್ಟ ಮಾಡಿಕೊಂಡು ಅಲ್ಲಿ ಹೋಗಿ ಬಾಕ್ಸ್ ತೊಗೊಂಡು ಬೇಗ ಹೋಗಬೇಕು. ಇವತ್ತು ಆಫೀಸ್ಗೆ ಸ್ವಲ್ಪ ಬೇಗ ಹೋಗಬೇಕು. ಯಾಕೆ ಅಂದರೆ ಇವತ್ತು ಏನೋ ಮೀಟಿಂಗ್ ಇದೆ ಅಂತ ಹೇಳಿದ್ದಾರೆ. ಏನು ಮೀಟಿಂಗ್ ಅನ್ನೋದು ಗೊತ್ತಿಲ್ಲ. ಸೊ ಅದೇ ಟಾರ್ಗೆಟ್ಸ್ ಇರುತ್ತೆ, ಅಚೀವ್ಮೆಂಟ್ಸ್ ಇರುತ್ತೆ. ಸೊ ಬನ್ನಿ ಬೇಗ ಹೋಗೋಣ. ಸೊ ಫ್ರೆಂಡ್ಸ್, ನಾನು ಹೋಗೋಷ್ಟರಲ್ಲಿ ನಾವು ಅಮ್ಮ ಬಾಕ್ಸ್ಗೆಲ್ಲ ಹಾಕಿದ್ರು, ರೆಡಿ ಮಾಡಿದ್ರು. ನನಗೂ ನನ್ನ ತಮ್ಮನಿಗಿಬ್ಬರಿಗೂ ಬಾಕ್ಸ್ ಕಟ್ಟಿದ್ರು. ಅವ್ರಿಗೆ ಟೈಮ್ ಆಯಿತು ಅಂತ ಅವರು ಹೊರಟರು. ಕೆಳಗಡೆನೇ ಸಿಕ್ಕಿದ್ರು. ಸೊ ಕೆಳಗಡೆನೇ ಏನೇನು ಮಾಡಿದ್ದೀನಿ ಅಂತಂದಿದ್ರು. ಹಾಗೆ ಇದು ಬರುತ್ತಲ್ಲ, ಇದು ಏನೋ ಅಂತಾರೆ ಇದನ್ನು, ಸಬ್ಬಕ್ಕಿ ಪಾಯಸ. ಇದು ಬಂದು ಹೀಟ್ಗೆಲ್ಲ ತುಂಬ ಒಳ್ಳೆಯದು. ದಿನ ಒಂದೊಂದು ಲೋಟ ಕುಡಿದ್ರೆ, ಮುಂಚೆ ಇದನ್ನು ಕುಡಿತಾ ಇದ್ವಿ ನಾವು, ಬಟ್ ನಾನು ಮದುವೆ ಆದಾಗಿಂದ ಇದನ್ನು ಬಿಟ್ಬಿಟ್ಟಿದ್ದೆ. ನನಗೆ ಬೇಕಾದ್ರೆ ಹೆಸರು ಬೇಳೆ ಇರುತ್ತಲ್ಲ, ಅದನ್ನೇ ಪಾಯಸ ಥರ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಅಮ್ಮ ಇದನ್ನು ಮಾಡಿಟ್ಟಿದ್ರು, ಕುಡಿ ಅಂತ ಅಂದರು. ಸೊ ಇದನ್ನು ಕುಡ್ಕೊಂಡೆ. ಹೇಗೋ ನೆನೆ ಚಿಕನ್ ಎಲ್ಲ ತಿಂದಿದ್ದಕ್ಕೆ ಬಾಡಿ ಓವರ್ ಹೀಟ್ ಆಗಿರುತ್ತೆ, ಮತ್ತು ಗೋಬಿ ಕೂಡ ತಿಂತೀನಲ್ಲ, ಸೊ ಹಾಗಾಗಿ ಅದನ್ನು ತಿಂದು, ಮತ್ತು ನಮ್ಮ ಅಮ್ಮ ಮನೆಯಲ್ಲಿ ಬಿರಿಯಾನಿ ತಿಂತಾಯಿದ್ದೀನಿ. ಅಲ್ಲೇ ತೊಗೊಂಡೋಗಿದ್ದೆ. ಸೊ ಹಾಗಾಗಿ ಅಲ್ಲೇ ಬಿರಿಯಾನಿ ತಿಂದು, ನನ್ನ ತಮ್ಮ ಸ್ನ್ಯಾಕ್ಸ್ ಇದೆ ತಿನ್ನು ಅಂತ ಹೇಳ್ದ. ಸೊ ಹಾಗಾಗಿ ಏನೇನಿದೆ ಅಂತ ನೋಡಿದ್ರೆ, ಬ್ರೆಡ್ಡು, ಚಿಪ್ಸು, ಬಿಸ್ಕೆಟು, ಚಕ್ಲಿ ಇದೆಲ್ಲ ಇಟ್ಟಿದ್ರು. ಸೊ ಅದನ್ನು ಕೂಡ ತಿಂದ್ಕೊಂಡೆ. ಸೊ ಬಿಸ್ಕೆಟ್ ತಿಂದೆ, ಜಾಸ್ತಿ ಏನು ತಿನ್ನೋದಕ್ಕೆ ಹೋಗಲಿಲ್ಲ. ಆಮೇಲೆ ಟೈಮ್ ಆಯಿತು ಅಂತ ಆಫೀಸಿಗೆ ಬಂದೆ. ಆಫೀಸಿಗೆ ಬಂದು ನೋಡ್ರೆ ಇನ್ನೂ ಟೈಮ್ ಇತ್ತು. ಇವತ್ತು ಬೇಗನೆ ಬಂದಿದ್ದೆ, 9:26 ಸೊ ಬಂದು ಒಂದು ಕರೆಕ್ಟಾಗಿ ಒಂದು 10 ನಿಮಿಷ ರೆಸ್ಟ್ ಮಾಡ್ತೀವಿ. ಬಂದಿದ್ದ ತಕ್ಷಣ ಒಂದು 10 ನಿಮಿಷ ರೆಸ್ಟ್ ಮಾಡಿ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ನನಗೆ ಇವತ್ತು ಬುಧವಾರ ಅಲ್ಲ, ತುಂಬ ಅಂದರೆ ತುಂಬ ಕೆಲಸ ಇತ್ತು. ಹಾಗಾಗಿ ಹೋಗಿದ ತಕ್ಷಣ ಸ್ಟಾರ್ಟ್ ಮಾಡಬೇಕಿತ್ತು. ಇವತ್ತು ಸ್ವಲ್ಪ ಮೀಟಿಂಗ್ಸ್ ಎಲ್ಲ ಇತ್ತು ಅಂತಂದರು. ಸೊ ಅದಕ್ಕೆಲ್ಲ ಪ್ರಿಪೇರ್ ಆಗ್ತಿದ್ದೆ. ಏನು ಮೀಟಿಂಗಲ್ಲಿ ಏನು ಕೇಳ್ತಾರೋ ಏನೋ ಅಂದ್ಕೊಂಡು. ಆಮೇಲೆ ಇದು ನಾವು ಬಾಯ್ಕೊಂಡೋಗಿ ಹೋಗಿದ್ವಲ್ಲ, ಅಲ್ಲಿ ಗಂಗಾಜಲ ತೊಗೊಂಡಿದ್ದೆ ನಾನು. ಅದು ಇಷ್ಟು ದಿನ ನನ್ನ ಹಸ್ಬೆಂಡ್ ಫ್ರೆಂಡ್ ಮನೇಲೇ ಇತ್ತು. ಸೊ ಅವರು ಕಟ್ಕಳಿಸಿದ್ರು ಇದನ್ನು. ಸೊ ಇದು ಒಂಥರ ಬಂದಮೇಲೆ ತೀರ್ಥ ಒಂಥರ ನೆಮ್ಮದಿ ಆಗುತ್ತೆ ಫ್ರೆಂಡ್ಸ್, ಮನೆಗೆ ಏನಾದರೂ ಹಾಕ್ಬೇಕಂದ್ರೆ. ಯಾಕಂದರೆ ಈಗ ಬ್ಯಾಂಗ್ಳೂರಲ್ಲೆಲ್ಲ ಗಂಜಲ ಕೂಡ ಸಿಗೋದಿಲ್ಲ. ಸೊ ಇದ್ದಿದ್ರೆ ಏನೋ ಒಂಥರ ಆಗುತ್ತೆ. ಸೊ ಹಾಗೆ ಊಟ ಟೈಮ್ ಕೂಡ ಆಯಿತು. ನನ್ನ ಫ್ರೆಂಡು ಬಸ್ಸಾರು ತಂದಿದ್ರು, ತರಕಾರಿ ಬೇಳೆ ಹಾಕಿ ಬಸ್ಸಾರು. ನಾನು ಆ್ಯಸ್ ಯೂಶ್ವಲ್ ಬೇಳೆ ಸಾರು, ಅನ್ನ ತೊಗೊಂಡೋಗಿದ್ದೆ. ಸೊ ಅದನ್ನೇ ಊಟ ಮಾಡಿಕೊಂಡು ಆಮೇಲೆ ಮೀಟಿಂಗ್ ಸ್ಟಾರ್ಟ್ ಆಯಿತು. ಸೊ ಮೀಟಿಂಗ್ ಸ್ಟಾರ್ಟ್ ಆಗಬೇಕಾದ್ರೆ ಸ್ವಲ್ಪ ಕಾಮಿಡಿ ಕೂಡ ಮಾಡ್ತಿದ್ರು. ಸೊ ಮೀಟಿಂಗೆಲ್ಲ ಮುಗಿಸ್ಕೊಂಡು, ಸೊ ಮೀಟಿಂಗ್ ಅಂದರೆ ಏನೂ ಇಲ್ಲ ಫ್ರೆಂಡ್ಸ್, ಜಸ್ಟ್ ಅವ್ರ ಬ್ಯಾಂಕ್ಸ್ ಬಗ್ಗೆ ಏನಾದರೂ ಕೇಳ್ತಾರೆ. ಅದು ಗೊತ್ತಿದ್ರೆ ನಾವು ಹೇಳ್ಬೋದು, ಗೊತ್ತಿಲ್ಲ ಅಂದರೆ ಅವರೇ ಹೇಳ್ಕೊಡ್ತಾರೆ. ಸೊ ಅದಕ್ಕೆ ಎಲ್ಲ ಕೇಳಿಸ್ಕೊಳ್ತಾ ಇದ್ದೆ. ನನಗೆ ಅರ್ಥ ಆಗದಿದ್ದು ಬರ್ಕೊಳ್ತಾ ಇದ್ದೆ. ಸೊ ಮೀಟಿಂಗು ಮುಗಿದಾದ್ಮೇಲೆ ಗ್ರೀನ್ ಟೀ ಕುಡಿತಾ ಇದ್ದೆ. ಸೊ ಒಂದು ಕಸ್ಟಮರ್ ಸಿಕ್ಕಿದ್ರು ಫ್ರೆಂಡ್ಸ್. ಅವ್ರು ಹೇಗೆ ಅಂದರೆ 4 ಗಂಟೆಯಿಂದ ಟ್ರೈ ಮಾಡ್ತಿದ್ದೀನಿ. 5 ನಿಮಿಷದಲ್ಲಿ ಆಗೋ ಕೆಲಸ 4 ಗಂಟೆಯಿಂದ ಇನ್ನು 5:30ವರೆಗೂ ಮಾಡಿದ್ದೀನಿ. ಆದರೂ ಆಗಲಿಲ್ಲ. ಸರಿ ಓಕೆ ಅಂದ್ಬಿಟ್ಟು ನಾಳೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅವ್ರಿಗೆ ಹೇಳಿದೆ, ನಾಳೆ ಮಾಡಿಕೊಡ್ತೀನಿ ಅಂದ್ಬಿಟ್ಟು. ಗ್ರೀನ್ ಟೀ ಕುಡ್ಕೊಂಡೆ. ಅವ್ರಿಗೆ ಫಾಲೋ ಅಪ್ ಮಾಡ್ತಿದ್ದೆ, ಹೇಗೆ ಮಾಡಬೇಕಂದ್ರೆ ಗೈಡ್ ಮಾಡ್ತಿದ್ದೆ ಅವ್ರಿಗೆ, ಹೇಗೆ ಮಾಡಬೇಕು ಏನು ಅಂದ್ಕೊಂಡು. ಬಟ್ ಅವ್ರ ಕಸ್ಟಮರ್ಗೆ ಅರ್ಥ ಆಗ್ತಿದ್ದಿಲ್ಲ. ಸೊ ಸರಿ ಮೇಡಮ್, ನಾಳೆ ಮಾಡಿಕೊಡ್ತೀನಿ ಅಂತ ಅವ್ರಿಗೆ ಹೇಳಿ ಕೆಲಸನ ಕೂಡ ಅಲ್ಲಿಗೆ ಮುಗಿಸಿ, ಸೊ ಇದನ್ನು ಹೋಗಿ ನಮ್ಮ ಸೀನಿಯರ್ಸ್ ಇರ್ತಾರೆ, ಅವ್ರಿಗೆ ಇನ್ಫಾರ್ಮ್ ಮಾಡಿ ಬಂದೆ. ಸೊ ಫ್ರೆಂಡ್ಸ್, ಇವತ್ತು ಎಷ್ಟು ಬ್ಯುಸಿ ಅಂದರೆ ನಾನು ಹೇಳೋದಕ್ಕಾಗ್ತಿಲ್ಲ. ಟೈಮ್ ಹೆಂಗೆ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ಬೆಳಗ್ಗೆ ಬಂದಾಗಿಂದ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ತುಂಬ ಕೆಲಸ ಇತ್ತು. ಯಾಕಂದರೆ ಮಂತ್ ಎಂಡ್ ಆಗಿದೆ ಅಲ್ವಾ. ಸೊ ನಮ್ಮ ಟಾರ್ಗೆಟ್ ನಾವು ಅಚೀವ್ ಮಾಡಲೇಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಬೆಳಗ್ಗೆಯಿಂದ ಟ್ರೈ ಮಾಡ್ತಾನೇ ಇದ್ದೀನಿ. ಆಗ್ತಾಯಿದೆ ಸ್ವಲ್ಪ ಆದರೂ ಸ್ವಲ್ಪ ಬೇಜಾರಾಗ್ತಾಯಿದೆ. ಏನೂ ಮಾಡೋದಕ್ಕಾಗೋದಿಲ್ಲ, ಆದಷ್ಟು ಮಾಡೋಣ. ಅಂದರೆ ಈಗ ನಾನು ಮಾಡ್ತಿರೋ ಕೆಲಸದಲ್ಲಿ ಹೇಗೆ ಅಂದರೆ, ನಿಮಗೆ ಎಫರ್ಟ್ ಬಂದು 50% ಇದ್ದರೆ ನಿಮಗೆ ಲಕ್ ಕೂಡ 50% ಕೈ ಹಿಡಿಯುತ್ತೆ. ಸೊ ಲಕ್ ಇಲ್ಲದ್ರೆ ಇದರಲ್ಲಿ ನೀವು ವರ್ಕ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ನೋಡೋಣ ನನ್ನ ಲಕ್ ಹೆಂಗಿದೆ ಏನು ಅನ್ನೋದು ಮಂತ್ ಎಂಡ್ ಆದಮೇಲೆ ಗೊತ್ತಾಗುತ್ತೆ. ಸೊ ಬನ್ನಿ ಬೇಗ ಆದಷ್ಟು ಕೆಲಸ ಮಾಡೋಣ. ಈಗ ಟೈಮ್ ಬಂದು ಕರೆಕ್ಟಾಗಿ 4:49 ಆಗಿದೆ, ನನಗೆ ಅರ್ಧ ಅವರು. ಸೊ ಎಷ್ಟು ಚೆನ್ನಾಗಿರುತ್ತಲ್ಲ, ಇದೇನು ಟೈಮ್ ಆಗ್ತಾಯಿದೆ, ಮನೆಗೆ ಹೋಗ್ತಾ ಇದ್ದೀವಿ ಅಂದ್ರೇ ಏನೋ ಒಂಥರ ಖುಷಿ. ಸೊ ಯಾವಾಗ ಬೇಗ ಟೈಮ್ ಆಗುತ್ತಪ್ಪ ಮನೆಗೆ ಹೋಗೋಣ ಅಂತ ಅನಿಸ್ತಾ ಇರುತ್ತೆ. ಸೊ ಇವತ್ತು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ನಿಜವೂ. ನಿನ್ನೆಲ್ಲ ನಾನು ಟೈಮೇ ಹೋಗ್ತಾ ಇಲ್ಲ, ಇನ್ನೂ 1 hour ಇದೆ ಅಂತ ನಿಮ್ಮ ಹತ್ರ ಹೇಳಿದ್ದೆ. ಸೊ ಇವತ್ತು ಬೇಗ ಹೋಗ್ತಾಯಿದ್ದೆ ಟೈಮು. ಬೆಳಗ್ಗೆಯಿಂದ ಇವತ್ತು ಒಂದು ಸ್ವಲ್ಪ ಹೊತ್ತು ಫೋನ್ ನೋಡಿಲ್ಲ, ಏನೂ ಇಲ್ಲ. ಫುಲ್ಲು ಬೆಳಗ್ಗೆಯಿಂದ ಕೆಲಸದಲ್ಲೇ ಮುಳುಗೋಗಿದ್ದೀನಿ. ಸೊ ಬನ್ನಿ, ಈಗ ಎಲ್ಲರೂ ಕಾಫಿಗೆ ಹೋಗಿದ್ದಾರೆ, ಕಾಫಿ ಟೀ ಕುಡ್ಕೊಬರೋದಕ್ಕೆ. ನಾನು ಒಂದು ಸ್ವಲ್ಪ ಲೈಟಾಗಿ ಬ್ರೇಕ್ ತೊಗೊಂಡು ಆಮೇಲೆ ಮತ್ತೆ ಕೆಲಸ ಕಂಟಿನ್ಯೂ ಮಾಡ್ತೀನಿ.
ಸೊ ಫ್ರೆಂಡ್ಸ್, ಮಳೆ ಬಂದರೆ ನನ್ನ ಗಾಡಿ ಪರಿಸ್ಥಿತಿ ಇದಾಗಿರುತ್ತೆ ಆ್ಯಂಡ್ ನನ್ನ ಮ್ಯಾಟ್ ಪರಿಸ್ಥಿತಿ ಇದಾಗಿರುತ್ತೆ. ಹೊಸದು ಹಾಕ್ಸಿದ್ದೀನಿ ಮ್ಯಾಟ್ನ, ಅದು ಇದನ್ನು ತರಬಾರ್ದು ಅಂದ್ಕೊಳ್ತೀನಿ, ಆದರೆ ತರ್ತಾನೆ ಇರ್ತೀನಿ. ಸೊ ಇದರ ಮನೇಲಿ ಎಲ್ಲಾದರೂ ಆದಷ್ಟು ಬೇಗ ಎತ್ತಿಡಬೇಕು. ಸೊ ನೋಡೋಣ, ಹೋಗಿ ಎತ್ತಿದ್ದೀನಿ. ಮಳೆ ಎಲ್ಲ ಫುಲ್ಲು ಬಂದಿದೆ ಫ್ರೆಂಡ್ಸ್, ಆಲ್ಮೋಸ್ಟ್ ಮಳೆ ಎಲ್ಲ ಬಂದು ನಿಂತೋಗಿದೆ, ಇನ್ನೇನು ಬರ್ತಿಲ್ಲ, ಬೇಗ ಹೋಗೋಣ. ಸೊ ಫ್ರೆಂಡ್ಸ್, ನಾನು ಮನೆಗೆ ಹೋಗೋಷ್ಟರಲ್ಲಿ ನಮ್ಮ ಮನೆಯವ್ರ ಮನೆಗೆ ಆಲ್ರೆಡಿ ಬಂದುಬಿಟ್ಟಿದ್ರು, ಕೆಲಸ ಬೇಗ ಮುಗಿದಿತ್ತು ಅಂತ. ಸೊ ಅವ್ರಿಗೆ ಹುಷಾರಿರಲಿಲ್ಲ, ಅದಕ್ಕೆ ಕಷಾಯ ಮಾಡ್ತಾಯಿದ್ದೀನಿ. ಹಾಗೆ ನನಗೂ ಚಪಾತಿ ಕೂಡ ಸುಟ್ಕೊಳ್ತಾ ಇದ್ದೀನಿ. ಕಷಾಯಕ್ಕೆ ಒಂದು ಸ್ವಲ್ಪ ನೀರಿಗೆ ಶುಂಠಿ, ಪೆಪ್ಪರು, ಪುದೀನ ಮತ್ತು ತುಳಸಿ ಹಾಕ್ಬಿಟ್ಟು ಅರಶಿನ ಹಾಕ್ಬಿಟ್ಟು ಬೇಯಿಸಿ ಲಾಸ್ಟಲ್ಲಿ ಹಾಲು ಹಾಕ್ಕೊಡೋದಷ್ಟೇ. ಆಮೇಲೆ ಅವ್ರಿಗೂ ಕೊಟ್ಟು ನಾನು ಚಪಾತಿ ಮತ್ತು ಚಿಕನ್ ಗ್ರೇವಿ ಇತ್ತಲ್ಲ ಅದನ್ನೇ ತಿಂದ್ಕೊಂಡೆ. ನಮ್ಮ ಮನೆಯವ್ರಿಗೆ ಅನ್ನ ಟೊಮೆಟೊ ರಸ ಮಾಡಿಕೊಟ್ಟಿದ್ದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ನೆನ್ನೆದೇ ವ್ಲಾಗು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೆನ್ನೆ ಸಾಯಂಕಾಲ ಮನೆಗೆ ಬಂದಮೇಲೆ ವ್ಲಾಗ್ ಮಾಡೋದಕ್ಕೆ ಆಗಿರಲಿಲ್ಲ. ಯಾಕೆ ಅಂದರೆ ಮನೆಗೆ ಬಂದೆ, ಇನ್ನೂ 5:15 ಆಗಿತ್ತು. ಸೊ ಇನ್ನೂ ಕತ್ಲು ಕೂಡ ಆಗಿರಲಿಲ್ಲ, ಬೆಳಕೆ ಇತ್ತು. ಸೊ ಮನೆ ಒರೆಸ್ಬೇಡ ಅಂದ್ಕೊಂಡು ಮನೆ ಒರೆಸೋಕ್ಕೆ ಅಂತ ಎಲ್ಲ ಕ್ಲೀನ್ ಮಾಡ್ತಿದ್ದೆ. ನೋಡಿದ್ರೆ ಬೆಡ್ಡೆಲ್ಲ ಎತ್ತಿ ಕ್ಲೀನ್ ಮಾಡ್ತಿದ್ರೆ ನಮ್ಮ ಬೆಡ್ ಕೆಳಗಡೆ ಒಂದು ಜರಿ ಸತ್ತೋಗಿದೆ ಫ್ರೆಂಡ್ಸ್. ಅದು ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಸೊ ಜರಿ ಸತ್ತೋಗಿದೆ ಅಂದರೆ ನನಗೇನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಬಟ್ ಜರಿ ಅಂದರೆ ನನಗೆ ಭಯ ತುಂಬ ಇದೆ. ಸೊ ಜರಿ ಅಂದರೆ ಅದು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ. ಮತ್ತು ಇನ್ನೊಂದೇನು ಅಂದರೆ ಅದು ವಿಷಕಾರಿ ಅಂತಲೂ ಹೇಳ್ತಾರೆ. ಸೊ ಅದು ಕಚ್ಚಿದ್ರೆ ಅಂತ ಭಯ ಕೂಡ ಇದೆ. ಬಟ್ ಅದಕ್ಕೇನಾದರೂ ಆದರೆ ದೇವ್ರು ನಮ್ಮ ಮೇಲೆ ಕೋಪ ಮಾಡ್ಕೊಂಡ್ಬಿಡ್ತಾರೇನೋ ಅಂತ ಈ ಥರ ಥಾಟ್ ಕೂಡ ನನಗಿದೆ. ಬಟ್ ಅದ್ರ ಬಗ್ಗೆ ನನಗೆ ಅಷ್ಟು ಕ್ಲಿಯರಾಗಿ ಕೂಡ ಗೊತ್ತಿಲ್ಲ ಏನೇನು ಅಂತ. ಅದನ್ನೇ ಸತ್ತೋಯ್ತಲ್ಲ, ಒಂಥರ ಸಿಕ್ಕಾಪಟ್ಟೆ ನನಗೆ ಬೇಜಾರಾಗೋಯ್ತು. ಏನಕ್ಕೆ ಹಿಂಗಾಗೋಯ್ತು, ಸತ್ತೋಯ್ತಲ್ಲ, ನೋಡ್ಕೊಳ್ಬೋದಿತ್ತು, ಯಾವಾಗ ಹೋಯ್ತು ಅದ್ರ ಕೆಳಗಡೆ ಏನು ಅಂತ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಸೊ ಹಾಗಾಗಿ ಅದೊಂದು ರೀಸನ್ ವ್ಲಾಗ್ ಮಾಡಿಲ್ಲ. ಮತ್ತು ನಮ್ಮ ಮನೆಯವರು ಕೂಡ ಹುಷಾರಿಲ್ಲ, ಸ್ವಲ್ಪ ಅವ್ರಿಗೂ ಫುಲ್ಲು ಜ್ವರ ಬಂದಿದೆ. ಬಟ್ ಜ್ವರ ಬಂದಿದ್ರು ಅವರು ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಅದು ಹೆಂಗಿರ್ತಾರೋ ಗೊತ್ತಿಲ್ಲ. ಬಟ್ ನಮಗೊಂದು ಸ್ವಲ್ಪ ಜ್ವರ ಬಂತು ಅಂದರೆ ಎದಳೋದಕ್ಕೆ ಆಗೋದಿಲ್ಲ, ಸುಸ್ತು ಈ ಥರ ಎಲ್ಲ ಆಗುತ್ತೆ. ಬಟ್ ಅವ್ರು ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ನಿನ್ನೆ ಕೂಡ ಕೆಲ್ಸಕ್ಕೆ ಹೋಗಿದ್ರು, ಇವತ್ತು ಕೂಡ ಕೆಲ್ಸಕ್ಕೆ ಹೋಗಿದ್ದಾರೆ. ಪಾಪ ಇವತ್ತು ನಾಷ್ಟ ಕೂಡ ಅವ್ರು ಮಾಡಲಿಲ್ಲ, ಹೊರಗಡೆನೆ ಮಾಡ್ಕೊಳ್ತೀನಿ ಅಂತ ಹೋದರು. ಬಾಕ್ಸು ಕೂಡ ಹೊರಗಡೆನೆ ತಿಂತೀನಿ ಅಂತ ಹೋದರು. ಈಗ ನಾನು ಬಂದು ನಾಷ್ಟಕ್ಕೆ ಬಂದು ಮಜ್ಜಿಗೆ ಅನ್ನ ತಿಂದೆ. ಯಾಕಂದರೆ ನನಗೂ ಬಾಡಿ ಎಲ್ಲ ಓವರ್ ಹೀಟಾಗಿ ಬಾಯೆಲ್ಲ ಉಣ್ಣ ಹೋಗಿದೆ, ಏನು ತಿನ್ನೋದಕ್ಕೆ ಆಗ್ತಾಯಿಲ್ಲ. ಸೊ ಸೈಡಲ್ಲಿ ಬಾಯಿ ಉಣ್ಣ ಹೋಗಿದೆ, ಏನು ಬಾಯಿ ತೆಗಿಯೋದಕ್ಕೆ ಆಗ್ತಾಯಿಲ್ಲ ನನಗೆ. ಅದಕ್ಕೆ ಮಜ್ಜಿಗೆ ಅನ್ನ ತಿಂದ್ಕೊಂಡೆ ಇವಾಗ. ಮತ್ತು ಮಧ್ಯಾಹ್ನಕ್ಕೆ ಬಾಕ್ಸಿಗೆ ಬಂದು ಟೊಮೆಟೊ ರೈಸ್ ಅಂತ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟೇ. ಬಟ್ ನಿಮ್ಗೆ ಯಾರಿಗಾದ್ರೂ ಜರಿ ಬಗ್ಗೆ ಏನಾದರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ನನಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ಈ ಮನೆಗೆ ಬಂದಮೇಲಂತೂ ತುಂಬ ಅಂದರೆ ತುಂಬ ಜರಿಗಳನ್ನ ನೋಡ್ಬಿಟ್ಟಿದ್ದೀನಿ ನಾನು. ನನಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಲಾಸ್ಟ್ ಟೈಮ್ ಈಚೆಗಡೆ ಎಲ್ಲ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ನನಗೆ ಒಂದೇ ಸತಿ 3 ಜರಿ ಸಿಕ್ಕಿತ್ತು. ನಾನು ಅದನ್ನು ವ್ಲಾಗಲ್ಲಿ ಹಾಕಿದ್ದೀನಿ. ಅದು ಜರಿ ಬಂದ್ಬಿಟ್ಟು ಕಲರ್ ಜರಿಗಳಿದೆ. ನನಗೆ ಅದು ಕೂಡ ಭಯ ಆಯಿತು, ಯಾವುದು ಏನೋ ಹೇಗೆ ಅಂತ ನನಗೆ ಅಷ್ಟು ಗೊತ್ತಿಲ್ಲ. ಮತ್ತು ಇವತ್ತು ಬೆಳಗ್ಗೆ ಒಂದು ಕಸ ಗುಡಿಸ್ತಾ ಇರಬೇಕಾದ್ರೆ ಇದು ಶಂಖ ಥರ ರೌಂಡಕ್ಕೆ ಒಂದಿರುತ್ತೆ, ಅದು ನಾನು ಗೂಗಲಲ್ಲಿ ಸರ್ಚ್ ಮಾಡಿ ಫೋಟೋ ಇದ್ರೆ ಹಾಕ್ತೀನಿ. ಸೊ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ, ಅದು ನೋಡೋದಕ್ಕೆ ಸೇಮ್ ಇದೇ ಥರ ಶೆಲ್ಸ್ ಥರನೇ ಇತ್ತು. ಸೊ ನಾನು ವೀಡಿಯೋ ಮಾಡ್ಕೋಬೇಕಿತ್ತು ಇದ್ರದ್ದು ಮತ್ತು ಜರಿದು. ನಾನು ಮರ್ತೋದೆ, ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅದು ಕೂಡ ಸಿಕ್ತು ನನಗೆ ಬೆಳಗ್ಗೆ. ಬಟ್ ಯಾಕಿದೆ ಈ ಥರ ಆಗ್ತಾಯಿದೆ ಅನ್ನೋದು ಗೊತ್ತಿಲ್ಲ ನನಗೆ. ಯಾರ ಹತ್ರ ಕೇಳಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಸೊ ನಿಮ್ಗೇನಾದರೂ ಅದ್ರ ಬಗ್ಗೆ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಸೊ ಫ್ರೆಂಡ್ಸ್, ಈಗ ಬನ್ನಿ ನಾಷ್ಟಕ್ಕೆ ಬಂದು ಮಜ್ಜಿಗೆ ಅನ್ನ ತಿನ್ಕೊಂಡು ಕೆಲಸಕ್ಕೆ ಹೊರಡೋಣ. ಟೈಮ್ ಬಂದು 8. ಸೊ ಫ್ರೆಂಡ್ಸ್, ಬೆಳಗ್ಗೆ ನಾಷ್ಟಕ್ಕೆ ಬಂದು ಮಜ್ಜಿಗೆ ಮತ್ತು ಅನ್ನ ತಿಂದ್ಕೊಂಡು ಹೊರಡಬೇಕು. ಯಾಕಂದರೆ ಬಾಡಿ ಓವರ್ ಹೀಟ್ ಆಗಿದೆ ಅಲ್ವಾ. ಸೊ ಮಜ್ಜಿಗೆ ತಿಂದರೆ ಒಂದು ಸ್ವಲ್ಪ ಹೀಟ್ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ಬೆಳಗ್ಗೆನೇ ಮಜ್ಜಿಗೆ ತಿಂತಿದ್ದೀನಿ. ಸೊ ತಿಂದ್ಕೊಂಡು ಹೊರಡಬೇಕು, ಟೈಮ್ ಆಗಿದೆ ಕೆಲಸಕ್ಕೆ. ಸೊ ಫ್ರೆಂಡ್ಸ್, ಈಗ ತಾನೇ ಗಾಡಿ ಪಾರ್ಕ್ ಮಾಡಿದ್ದಾಯಿತು, ಈಗ ಹೋಗ್ತಾ ಇದ್ದೀನಿ. ಇವತ್ತು ಟೈಮ್ ಆಗೋಗಿದೆ. ಇವತ್ತು ನನಗೆ ಕೆಲ್ಸಕ್ಕೆ ಬರೋದಕ್ಕೆ ಇಷ್ಟ ಇರಲಿಲ್ಲ. ಸೊ ಮೂಡೇ ಇಲ್ಲ ಫ್ರೆಂಡ್ಸ್ ಇವತ್ತು ಕೆಲ್ಸಕ್ಕೆ ಬರೋದಕ್ಕೆ ನನಗೆ. ಆದರೂ ಬಂದಿದ್ದೀನಿ, ಏನು ಮಾಡೋದು, ಹೋಗಲೇಬೇಕಲ್ವ ಅಂದ್ಕೊಂಡು. ಸೊ ಗಾಡಿ ಪಾರ್ಕ್ ಮಾಡಿ ಈಗ ಹೋಗ್ತಾ ಇದ್ದೀನಿ. ಲಿಫ್ಟಲ್ಲಿ ಆಲ್ರೆಡಿ 10 ನಿಮಿಷ ಲೇಟ್ ಆಗಿದೆ. ನನ್ನ ಕೊಲಿಗೆ ಫೋನ್ ಮಾಡಿದ್ದಾರೆ ಎಲ್ಲಿ ಅಂದ್ಕೊಂಡು. ನಾವು ಇರೋದು ಒಂದು 3 ಜನ ಇದ್ದೀವಿ ಅಷ್ಟೇ ಫ್ರೆಂಡ್ಸ್. 3 ಜನದಲ್ಲಿ ಯಾರಾದರೂ ಒಬ್ಬರು ಬಂದಿಲ್ಲ ಅಂದ್ರೂ ಫೋನ್ ಮಾಡ್ತಾ ಇರ್ತೀನಿ, ಎಲ್ಲಿದ್ದೀರಾ ಏನು. ಸೊ ಫ್ರೆಂಡ್ಸ್, ಫಸ್ಟು ಆಫೀಸ್ಗೆ ಹೋಗಿದ ತಕ್ಷಣ ಫೋನ್ಸ್ ಎಲ್ಲ ತೆಗೆದಿಟ್ಕೊಬಿಡ್ಬೇಕು. ಯಾಕಂದರೆ ಆಲ್ರೆಡಿ ಕಾಲ್ಸ್ ಬರ್ತಾ ಇರುತ್ತೆ ಕಸ್ಟಮರ್ಸಿಂದ. ಸೊ ಇವತ್ತು ಬಾಡಿ ಹೀಟ್ ಆಗಿದ್ದರಿಂದ ವಾಟರ್ ಬಾಟಲಲ್ಲಿ ಚಿಯಾ ಸೀಡ್ಸ್ ಹಾಕ್ಕೊಬಂದಿದೆ, ಹಾಗೆ ಕುಡಿತಾ ಇರ್ತೀನಲ್ವ. ಸೊ ಅಂದ್ಕೊಂಡು ಬೆಳಗ್ಗೆನೇ ಹಾಕಿಟ್ಬಿಟ್ಟಿದ್ದೆ. ಸೊ ಈಗ
ಬಾಟಲ್ನೆಲ್ಲ ಸೈಡಿಗೆ ಇಟ್ಟು ಈಗ ಫೋನ್ ಕರೆಕ್ಟಾಗಿ 10 ನಿಮಿಷ ಲೇಟಾಗಿ ಬಂದಿದ್ದೀನಿ ಫ್ರೆಂಡ್ಸ್. ಇವತ್ತು ಕೆಲ್ಸಕ್ಕೆ ಸೇರಿದಾಗಿಂದ ನಾನು ಯಾವತ್ತೂ ಕೆಲ್ಸಕ್ಕೆ ಲೇಟಾಗಿ ಹೋಗಿಲ್ಲ. ಇನ್ನೂ ಒಂದು 4 ನಿಮಿಷ 5 ನಿಮಿಷ ಬೇಗ ಹೋಗಿದೆ, ಇಲ್ಲ ಕರೆಕ್ಟ್ ಟೈಮ್ಗೆ ಹೋಗಿರ್ತಾಯಿದ್ದೆ. ಬಟ್ ಇವತ್ತು 10 ನಿಮಿಷ ಲೇಟಾಗಿ ಬಂದಿದ್ದೀನಿ ಫಸ್ಟ್ ಟೈಮು. ಸಿಕ್ಕಾಪಟ್ಟೆ ಬೇಜಾರಾಗೋಯಿತು, ಯಾಕಂದರೆ ಹೇಳಿದ್ನಲ್ವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ ಅಂತ. ಸೊ ಆಮೇಲೆ ಕೆಲಸಕ್ಕೆ ಬಂದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಆಫೀಸಲ್ಲಿ ಯಾವಾಗಲೂ ಯಾರಾದರೂ ಪೂಜೆ ಮಾಡ್ತಿರ್ತಾರೆ. ಸೊ ಇವತ್ತು ನಾನು ಹೋಗಿ ಪೂಜೆ ಮಾಡಿದೆ, ತುಂಬ ಖುಷಿಯಾಯಿತು. ಆಫೀಸಲ್ಲಿ ಪೂಜೆ ಮಾಡಿದ್ಮೇಲೆ ಅಂತೂ ನಿಜವಾಗ್ಲೂ ಮೈಂಡ್ ಫ್ರೆಶ್ ಆಯಿತು. ನಾನು ಏನು ಅಂದ್ಕೊಂಡು ಹೋಗಿದ್ದೆ, ಇದು ಕೆಲಸ ಜಾಸ್ತಿ ಅಂತ ಇಲ್ಲ, ಆರಾಮಾಗಿತ್ತು ಇವತ್ತು ಫುಲ್ ಡೇ. ಸೊ ಫ್ರೆಂಡ್ಸ್, ಇದು ಬಂದು ಮರ್ಗೆಂಡ್ಸ್ ಅಂತ ನನ್ನ ಕೊಲಿಗೊಬ್ಬರು ಇದನ್ನು ತಂದಿದ್ರು, ಪಲ್ಯ ಮಾಡಿಕೊಂಡು. ಇದು ತುಂಬ ಅಂದರೆ ತುಂಬ ಒಳ್ಳೆಯದು, ಬಟ್ ಇದು ಸಿಗೋದು ತುಂಬ ಅಪರೂಪ. ಮುಂಚೆ ನಮ್ಮ ಅಮ್ಮ ಕೂಡ ಮಾಡ್ತಿದ್ರು ಇದನ್ನು, ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಿದ್ರು. ಈಗೂ ಅಪರೂಪಕ್ಕೆ ಮಾಡ್ತಾರೆ, ಬಟ್ ನಾನು ಹೋಗಿ ತಗೋಬರೋದಿಲ್ಲ, ಯಾಕಂದರೆ ನನಗೆ ಇಷ್ಟ ಆಗೋದಿಲ್ಲ ಅಂತ. ಚೆನ್ನಾಗಿರುತ್ತೆ. ಸೊ ಅದನ್ನು ತಿನ್ಕೊಂಡು ಎಲ್ಲ ಆದಮೇಲೆ ಮೀಟಿಂಗ್ ಸ್ಟಾರ್ಟ್ ಆಯಿತು. ಸೊ ಮೀಟಿಂಗ್ ಏನೂ ಅರ್ಥ ಆಗಿಲ್ಲ, ಯಾರಿಗೂ ಏನಂದರೆ ಏನೂ ಅರ್ಥ ಆಗಲಿಲ್ಲ ಮೀಟಿಂಗಲ್ಲಿ. ನನಗೂ ನನ್ನ ಕೊಲೀಗ್ಸ್ಗೆಲ್ಲರೂ ಸುಮ್ಮನೆ ನೋಡ್ತಾ ಇದ್ವಿ ಅಷ್ಟೇ. ಮೊನ್ನೆ ಚೆನ್ನಾಗಿತ್ತು ಮೀಟಿಂಗು, ಬಟ್ ಇವತ್ತೇನು ಅಷ್ಟು ಅರ್ಥ ಆಗಲಿಲ್ಲ, ತಲೆಯೆಲ್ಲ ಕೆಟ್ಟೋಯ್ತು. ಹೊರಗಡೆ ಕೂಡ ಹೋಗಲಿಲ್ಲ ಟೀ ಕುಡಿ. ಫ್ರೆಂಡ್ಸ್, ಮೀಟಿಂಗ್ ಇದ್ದಿದ್ದರಿಂದ ಹೊರಗಡೆ ಕಾಫಿಗೆ ಹೋಗೋದಕ್ಕಾಗಲಿಲ್ಲ. ಸೊ ಹಾಗಾಗಿ ಇಲ್ಲೇ ಗ್ರೀನ್ ಟೀ ಮಾಡ್ಕೊಂಡು, ಈಗ ಟೈಮ್ ಒಂದು ಆಲ್ರೆಡಿ 12:30 ಆಯಿತು. ಇನ್ನು 1/2 hour ಅಷ್ಟೇ ಆಮೇಲೆ ಊಟಕ್ಕೆ ಹೋಗ್ತೀವಿ. ಸೊ ಬನ್ನಿ, ಸ್ವಲ್ಪನೇ ತೊಗೊಂಡಿದ್ದೀನಿ, ಅರ್ಧ ಗ್ಲಾಸ್ ಅಷ್ಟು ಕುಡಿದ್ಬಿಟ್ಟು ಆಮೇಲೆ ಕೆಲಸ ಮಾಡ್ಕೊಂಡು ಊಟಕ್ಕೆ ಹೋಗೋಣ. ಸೊ ಫ್ರೆಂಡ್ಸ್, ಈಗ ತಾನೇ ಊಟ ಮಾಡಿದ್ದಾಯಿತು. ನಾನು ಹೇಳಿದ್ನಲ್ಲ ಬೆಳಗ್ಗೆ ಹೇಳ್ದಂಗೆ ಟೊಮೆಟೊ ರೈಸ್ ತೊಗೊಂಬಂದಿದ್ದೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಬೆಳಗ್ಗೆ ಮೂಡೇ ಇರಲಿಲ್ಲ ನನಗೆ ಕೆಲಸಕ್ಕೆ ಬರೋದಕ್ಕೆ. ನಾನು ಹೇಳಿದ್ನಲ್ಲ ಬೆಳಗ್ಗೆ ಹೇಳ್ತಿದ್ದೆ ನಿಮಗೆ. ಸೊ ಏನಂತ ಅಂದರೆ ಇವತ್ತು ಕೆಲಸಕ್ಕೆ ಬರೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಸುಮ್ಮನೆ ಮೂಡಿಲ್ದಿರ ಬಂದಿದ್ದೀನಿ ಅಂತ. ಬಟ್ ಇಲ್ಲಿಗೆ ಬಂದು ನಿಜವಾಗ್ಲೂ ಮೈಂಡ್ ಫ್ರೆಶ್ ಆಯಿತು. ಸೊ ಮನೇಲಿದ್ದಿದ್ರೆ ನಿಜವಾಗ್ಲೂ ಒಂಥರ ಡಲ್ಲಾಗಿ ಇರಬೇಕಿತ್ತು. ಸೊ ಕೆಲಸಕ್ಕೆ ಬಂದು ಒಳ್ಳೆ ಕೆಲಸ ಮಾಡಿದ್ದೆ ಅಂತ ಅನಿಸ್ತು. ಸೊ ಮೂಡಂತೂ ರಿಫ್ರೆಶ್ ಆಗಿದೆ. ಈಗ ನನಗೆ ಎಷ್ಟು ಚೆನ್ನಾಗಿದ್ದೀನಿ ಅಂದರೆ ಅಷ್ಟು ಚೆನ್ನಾಗಿದ್ದೀನಿ. ಸೊ ಕೆಲಸ ಕೂಡ ಮುಗೀತು. ಇವತ್ತು ಏನೂ ಅಷ್ಟು ಕೆಲಸ ಆಗಲಿಲ್ಲ, ಮೀಟಿಂಗ್ ಇತ್ತಲ್ಲ, ಮೀಟಿಂಗ್ ಕೂಡ ಮುಗೀತು. ಸೊ ಈಗ ಊಟ ಮಾಡಿದಾಯಿತು. ವ್ಲಾಗ್ ಎಡಿಟ್ ಮಾಡಿಟ್ಟಿದ್ದೀನಿ, ಅದಕ್ಕೆ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡಬೇಕು. ಸೊ ಈಗ ಆ ಕೆಲಸ ಮುಗಿಸ್ಕೊಳ್ತೀನಿ. ಇನ್ನೂ ಟೈಮ್ ಇದೆ, ಇನ್ನು 1/2 hour ಟೈಮ್ ಇದೆ ಲಂಚ್ ಬ್ರೇಕ್ ಮುಗಿಯೋದಕ್ಕೆ. ಸೊ ಅಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಸಿಗ್ತೇನೆ. ಸೊ ಫ್ರೆಂಡ್ಸ್, ವಿಡಿಯೋ ಎಲ್ಲ ಎಡಿಟ್ ಮಾಡಿದ್ದಾಯಿತು. ಬಟ್ ಬುಧವಾರದ್ದು ಗುರುವಾರದ್ದು ಎರಡು ಒಂದೇ ವ್ಲಾಗ್ ಮಾಡ್ತಿದ್ದೀನಿ, ಯಾಕಂದರೆ ನಮ್ಮ ಮನೆಯವ್ರಿಗೂ ಹುಷಾರಿರಲಿಲ್ಲ ಅಂತ ನೈಟ್ ವಿಡಿಯೋ ಮಾಡಿರಲಿಲ್ವಲ್ಲ ಬುಧವಾರ. ಸೊ ಅದು ಶಾರ್ಟ್ ವಿಡಿಯೋ ಆಗುತ್ತೆ ಅಂತ ಅಂದ್ಕೊಂಡೆ. ಸೊ ನೋಡಿದ್ರೆ ಅದು ಲಾಂಗೇ ಆಯಿತು. ಆದರೂ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬುಧವಾರ ಗುರುವಾರ ಎರಡು ಕಂಟಿನ್ಯೂ ವ್ಲಾಗ್ ಮಾಡ್ತಿದ್ದೀನಿ. ಸೊ ಆ್ಯಸ್ ಯೂಶ್ವಲ್ ಅಲ್ಲಿ ಕೊಲಿಗೊಬ್ಬರು ಮಾವಿನಕಾಯಿ ತಂದಿದ್ರು, ಅದನ್ನು ಕೊಟ್ಟರು. ಒಂದು ದೊಡ್ಡದು ಅಂದರೆ ಒಂದು ಮಲ್ಲಿಕಾ, ಇನ್ನೊಂದು ಬೇರೆ ಯಾವುದೋ ನನಗೆ ಗೊತ್ತಿಲ್ಲ. ಬಟ್ ಮಲ್ಲಿಕಾ ಅಂತೂ ತುಂಬ ಚೆನ್ನಾಗಿತ್ತು, ಸ್ವೀಟಾಗಿ. ಅದು ಚಿಕ್ಕದಂತೂ ತುಂಬಾ ತುಂಬ ಒಳ್ಳೆ. ನನಗೆ ನಾನು ಸೈಡಲ್ಲಿ ದೊಡ್ಡ ಪೀಸ್ ಎತ್ತಿಟ್ಕೊಂಡ್ಬಿಟ್ಟೆ. ಇನ್ನು ಮಿಕ್ಕಿದ್ದು ಎಲ್ಲರಿಗೂ ಕೊಟ್ಬಿಟ್ಟು ಬಂದು ನಾನು ತಿಂತಾಯಿದ್ದೀನಿ. ದೊಡ್ಡದಂದರೆ ತುಂಬ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾವು ಮನೆಯಲ್ಲೂ ಕೂಡ ತಿನ್ನೋದು ಮಲ್ಲಿಕಾನೇ. ಸೊ ಚೆನ್ನಾಗಿರುತ್ತೆ ಮಲ್ಲಿಕಾ. ಬಟ್ ಇನ್ನೊಂದು ತುಂಬ ಹುಳಿ ಇತ್ತು. ಸೊ ಫ್ರೆಂಡ್ಸ್, ಊಟ ಆದಮೇಲೆ ಈಗ ಟೈಮ್ ಬಂದು 4:30 ಇದೆ. ಸೊ ಈಗ ಮತ್ತೆ ಟೀ ಟೈಮ್, ಬನ್ನಿ ಟೀ ಕುಡಿಯೋಣ. ಈ ನಡುವೆ ಗ್ರೀನ್ ಟೀ ಜಾಸ್ತಿ ಕುಡಿತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಬಂದಮೇಲೆ ಅದು ಸಕ್ಕರೆ ಹಾಕ್ಕೊಳ್ತಾ ಇಲ್ಲ, ಕಹಿ ಒಂಥರ ಕಹಿ ಇದೆ, ಅದು ಒಂಥರ ಚೆನ್ನಾಗಿದೆ ಅನಿಸ್ತು ಗ್ರೀನ್ ಟೀ. ಸೊ ಈಗ ನಮ್ಮ ಆಫೀಸಲ್ಲಿ ಕೂಡ ಟೀ ಕುಡಿಯೋದಕ್ಕೆ ಹೋಗಿದ್ರೆ ನಾವು ಟೀ ಕುಡಿದು ಇವತ್ತು ಅಂಥ ಕೆಲಸ ಏನೂ ಇದ್ದಿಲ್ಲ ಫ್ರೆಂಡ್ಸ್. ನಾನು ಅಂದ್ಕೊಂಡೆ ಇವತ್ತು ತುಂಬ ಕೆಲಸ ಇದೆ ಅಂತ, ಅಷ್ಟೇನೂ ಇರಲಿಲ್ಲ. ಮೈಂಡ್ ಅಂತೂ ಫ್ರೆಶ್ ಆಗಿದೆ. ಸೊ ಟೀ ಕುಡಿದು ರೆಸ್ಟ್ ಮಾಡಿ ಮನೆಗೆ ಹೋಗೋಣ. ಸೊ ಫ್ರೆಂಡ್ಸ್, ಕೆಲಸ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಿದ್ದೀನಿ. ಮನೆಗೆ ಹೋಗಿದ ತಕ್ಷಣ ನಾನೇನು ರೆಸ್ಟ್ ಮಾಡೋದಿಲ್ಲ ಫ್ರೆಂಡ್ಸ್. ಒಟ್ಟಿಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಹಲಸಿನಕಾಯಿ ಬೀಜ ಇತ್ತಲ್ವ, ಅದರದ್ದೇ ಸಾಂಬಾರು ಮಾಡ್ಕೋಣ ಅಂತ ಮಾಡ್ತಾಯಿದ್ದೀನಿ. ತೊಗರಿಬೇಳೆ ಒಂದು ಸ್ವಲ್ಪ ಬೇಯಕ್ಕೆ ಇಟ್ಟಿದ್ದೆ, ಅದ್ರ ಜೊತೆ ಸಾಂಬಾರು ಈರುಳ್ಳಿ, ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಅದು ಬೀಜ ಇತ್ತಲ್ವ ಹಲಸಿನದ್ದು, ಅದನ್ನು ಚೆನ್ನಾಗಿ ತೊಳೆದು ಜಜ್ಜಿ ಹಾಕ್ಕೊಳ್ತಾಯಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸಾಂಬಾರು ಪುಡಿ ಹಾಕ್ಕೊಳ್ತಾಯಿದ್ದೀನಿ. ನಾನು ತುಂಬ ಕಡೆ ನೋಡಿದೆ ಅದು ಹೇಗೆ ಮಾಡೋದು ಅಂತ, ಅಷ್ಟು ಏನೂ ಇಲ್ಲ. ಹಾಗಾಗಿ ಆಮೇಲೆ ಹುಣಸೆಹಣ್ಣು ಹಾಕ್ಕೊಂಡು ಒಂದು 3 ವಿಸಿಲ್ ಕೂಗಿಸ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಜೆಪ್ಟೋದಲ್ಲಿ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಆಫರ್ ಇತ್ತು ಅಂತ ನಮ್ಮ ಮನೆಯವರು ಆರ್ಡ್ರ್ ಮಾಡಿದ್ದಾರೆ. ಸೊ ಈಗಲೇ ಆರ್ಡ್ರ್ ಮಾಡಿದ್ದು. ಸೊ ಬಂದಿದೆ, ಬನ್ನಿ ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂದರೆ. ತುಂಬ ಚೆನ್ನಾಗಿರುತ್ತೆ. ಇದು ಸ್ಟ್ರಾಬೆರಿ ಮಿಲ್ಕ್ ಐಸ್ ಕ್ರೀಮ್ ಕೂಡ ಹಾಕಿರ್ತಾರೆ, ಸ್ಟ್ರಾಬೆರಿ ಫ್ಲೇವರ್ದು. ನನಗಂತೂ ತುಂಬ ಇಷ್ಟ. ಸೊ ನಮ್ಮ ಮನೆಯವರು ಕುಡಿಯೋದಿಲ್ಲ ಅನಿಸುತ್ತೆ, ಯಾಕಂದರೆ ಅವ್ರಿಗೆ ಜ್ವರ ಬಂದಿದೆ ಅಲ್ವಾ. ಸೊ ನನಗೆ ಮಾತ್ರ ಆರ್ಡ್ರ್ ಮಾಡಿದ್ದಾರೆ. ಬನ್ನಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ.
ಆಮೇಲೆ ಫ್ರೆಂಡ್ಸ್ ಅದು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ, ಅದು ಸ್ಮ್ಯಾಶ್ ಮಾಡ್ಕೊಳ್ಳೋದೇನು ಬೇಡ, ತುಂಬ ಚೆನ್ನಾಗಿ ಬೆಂದೋಗುತ್ತೆ ಅದು ಹಲಸಿನನ್ನೆಲ್ಲ. ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಒಂದು ಪ್ಯಾನ್ ಥರ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಕರಿಬೇವು ಹಾಕ್ಕೊಳ್ತೇನೆ. ನಿಮಗೆ ಬೇಕಾದ್ರೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಹಾಕ್ಕೊಳ್ಬೋದು. ನಾನು ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕ್ಕೊಳ್ತಾ ಇಲ್ಲ. ಸೊ ಇದಿಷ್ಟೇ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತೀನಿ. ನಾನು ಅಂದ್ಕೊಂಡಿದ್ದು ಅದರಲ್ಲಿ ಬಸ್ಸಾರು ಮಾಡೋಣ, ತುಂಬ ಚೆನ್ನಾಗಿರುತ್ತೆ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ. ಬಟ್ ಬಸ್ಸಾರು ಮಾಡೋದು ಹೇಗೆ ಅಂತ ಯಾವುದ್ರಲ್ಲೂ ತೋರಿಸಿರಲಿಲ್ಲ. ಸೊ ನಾನು ಸುಮ್ಮನೆ ರಿಸ್ಕ್ ತೊಗೊಳೋದು ಬೇಡ ಅಂದ್ಬಿಟ್ಟು ಇದೇ ಥರ ಮಾಡಿಕೊಂಡೆ. ಇದಂತೂ ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಮೊನ್ನೆ ಮಾವಿನಕಾಯಿ ಇತ್ತು ಅಂತ ತೋರಿಸಿದ್ನಲ್ಲ ನೋಡಿ, ಅದು ಎಲ್ಲ ಹಣ್ಣಾಗಿ ಹೋಗಿದೆ. ಬಟ್ ಮಾವಿನಕಾಯಿ ತಿಂದು ಬೋರ್ ಅಂತೂ ಆಗೋಗಿದೆ ನಮಗೆ. ಇನ್ನೂ ಇಷ್ಟೊಂದು ಮಾವಿನಕಾಯಿ ಇದೆ, ಏನು ಮಾಡೋದು ಅಂತ ಗೊತ್ತಿಲ್ಲ. ಆದರೆ ನಾಳೆ ಒಂದು ಆಫೀಸ್ಗೆ ಎತ್ಕೊಂಡು ಹೋಗಬೇಕು. ಹಾಗೆ ಬಟ್ಟೆ ಎಲ್ಲ ಒಗ್ದಾಕಿದ್ನಲ್ಲ, ಟಿ ವಿ ಹತ್ರ ಹಾಕಿರೋದು ಈಗ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅದು ಡಿಮಾರ್ಟಿನ ತಂದಿದ್ದು ಮೈಸೂರು ಪಾಕ್ ಒಂದೇ ಒಂದಿದೆ, ಒಂದು ಖಾಲಿ ಆಯಿತು. ಸೊ ಟಿ ವಿ ಹತ್ರ ಈ ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ದಿವಾನಿಗೆ ಕೂಡ ಕವರ್ ಹಾಕಿದ್ದೀನಿ. ಆಮೇಲೆ ಇಲ್ಲಿ ಸೋಫಾ ಕೂಡ ಕವರ್ ಹಾಕಿದ್ದೀನಿ. ಸೋಫಾಗೆ ನಾನು ಬಟ್ಟೆ ಹಾಕಿದ್ಮೇಲೆ ಅಲ್ಲಿ ಲಾಸ್ಟಲ್ಲಿ ಒಂದು ಟವಲ್ ಇಡ್ತೀನಿ. ಯಾಕೆ ಅಂದರೆ ಊಟ ಮಾಡಿದ್ದಾದಮೇಲೆ ಕೈ ಒರೆಸ್ಕೊಳಕ್ಕಂತ. ಎನಿ ಟೈಮ್ ಅಲ್ಲಿ ನನ್ನ ಬ್ಯಾಗ್ ಇದ್ದೇ ಇರುತ್ತೆ. ಸೊ ಕೆಲ್ಸಕ್ಕೆ ಹೋಗಿ ಬಂದು ಬ್ಯಾಗ್ ಅಲ್ಲೇ ಇಡ್ತೀನಿ. ಸೊ ಫ್ರೆಂಡ್ಸ್, 2 ದಿವಸದಿಂದ ಮಳೆ ಇದ್ದಿದ್ದ ಕಾರಣದಿಂದ ಸೊ ಬಟ್ಟೆಗಳೆಲ್ಲ ಒಗ್ದಿರಲಿಲ್ಲ. ದಿವಾನ ಮೇಲೆ ಹಾಕೋದು, ಟಿ ವಿ ಹತ್ರ ಹಾಕೋದು, ಬೆಡ್ ಮೇಲೆ ಸೋಫಾ ಮೇಲೆಲ್ಲ ಹಾಕೋದು. ಸೊ ಇವತ್ತು ಒಗ್ದು ಎಲ್ಲ ನೀಟಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ಯಾವಾಗಲೂ ಹಿಂಗೆ ಇಡೋದು. ಬಟ್ ಈ ಥರ ಇದ್ದರೆ ಒಂದಿನ ಕೂಡ ಇರೋದಿಲ್ಲ. ನಮ್ಮ ಮನೆಯವ್ರು ಬಂದರು ಅಂದರೆ ಅವ್ರ ವಾಚು, ಪರ್ಸು, ಕೀಗಳು ಇನ್ನೂ 2 ಅದೆಲ್ಲ ಇಲ್ಲಿ ಸ್ಪ್ರೆಡ್ ಆಗಿಬಿಡುತ್ತೆ. ಸೊ ಒಂದು ಸ್ವಲ್ಪ ಹೊತ್ತಾದರೂ ನೀಟಾಗಿರಲಿ ಅಂತ ಹಿಂಗೆ ಅರೇಂಜ್ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ಈಗ ನೈಟ್ಗೆ 1 ಟೈಮಿಗೆ ಮಾತ್ರ ಅಡುಗೆ ಮಾಡ್ಕೊಳ್ಳೋ ಅಷ್ಟು ನೀರಿತ್ತು. ಸೊ ಅದಕ್ಕೆ ಅದನ್ನು ಖಾಲಿ ಮಾಡಿಬಿಟ್ಟು ಆಮೇಲೆ ಒಟ್ಟಿಗೆ ಇಟ್ಕೊಂಡು ಬರೋಣ ಅಂತ ಈಗ ಹೋಗಿದ್ದೀನಿ ನೀರು ಇಟ್ಕೊಂಬರೋಕ್ಕೆ. ಬನ್ನಿ ನೀರು ಇಟ್ಕೊಂಡು ಹೋಗೋಣ. ಸೊ ಫ್ರೆಂಡ್ಸ್, ನೀರು ಇಟ್ಕೊಂಡು ಹಾಗೆ ನಮ್ಮಮ್ಮ ಮನೆಗೆ ಹೋಗಿದ್ದೆ. ಅವರು ಭಾನುವಾರದಿಂದ ಬಾ ಅಂತ ಹೇಳ್ತಾ ಇದ್ದಾರೆ, ಸೋಮವಾರದಿಂದ ಬಾ ಅಂತ ಹೇಳ್ತಾರೆ. ಯಾಕಂದರೆ ನಮ್ಮಪ್ಪ ಭಾನುವಾರ ಹೊತ್ತು ಮಾರ್ಕೆಟ್ ಕಡೆ ಹೋಗ್ತಾರೆ. ಮಾರ್ಕೆಟ್ ಕಡೆ ಹೋದರೆ ಅವರು ತರಕಾರಿಗಳು ಸ್ವಲ್ಪ ತಂದಿರ್ತಾರೆ, ಆ ಕಡೆ ಕಡಿಮೆ ಇರುತ್ತೆ ಅಂತ. ಸೊ ಹಾಗಾಗಿ ನಮ್ಮಮ್ಮ ಒಂದು ಪರೋಟ ಕೊಟ್ಟಿದ್ದಾರೆ, ಒಂದು ಪ್ಯಾಕೆಟು. ಹಾಗೆ ಇಲ್ಲಿ ಹಸಿಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ಮು ಹಾಗೆ ನಿಂಬೆಹಣ್ಣು ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಕುಂಬಳಕಾಯಿ ಕೊಟ್ಟಿದ್ದಾರೆ, ಕ್ಯಾಬೇಜು, ಬೆಂಡೆಕಾಯಿ, ಆಲೂಗಡ್ಡೆ ಮತ್ತು ಶುಂಠಿ ಇದಿಷ್ಟು ಕಳ್ಸಿದ್ದಾರೆ. ಸೊ ಇದನ್ನೆಷ್ಟು ಫ್ರಿಜ್ಜಲ್ಲಿ ಇಡೋಣ. ಇದನ್ನು ನಾಳೆ ಪಲ್ಯ ಮಾಡ್ಕೊಳ್ತೀನಿ. ಇದನ್ನು ಬೆಳಗ್ಗೆ ಉಪ್ಸಾರು ಮಾಡ್ತೀನಿ. ಹಾಗೆ ಎಲ್ಲ ಬಳಸ್ಕೊಳ್ಳೋಣ. ಈಗ ಸಾರು ಮಾಡಿದ್ದೀನಲ್ಲ, ಹಸಿಮೆಣಸಿನ್ಕಾಯಿದು ಬೀಜ ಹಾಕಿ ಸಾರು ಮಾಡಿದ್ದೀನಲ್ಲ, ಆ ಸಾರು ಗಟ್ಟಿಗಿದೆ. ಅದು ಪರೋಟ ಎಲ್ಲ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಪರೋಟದಲ್ಲಿ ಅದು ತಿನ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಹಲಸಿನಕಾಯಿ ಬೀಜದ ಸಾಂಬಾರು ಮಾಡಿದ್ದೆ. ಅದು ಯಾವುದು ವೀಡಿಯೋದಲ್ಲಿ ನೋಡ್ಕೊಂಡು ಮಾಡಿದ್ದಲ್ಲ, ಸೊ ಓನಾಗೆ ಮಾಡಿದ್ದು. ಸೊ ಟೈಮ್ ಇರಲಿಲ್ಲ, ಬಂದಾಗ ಮಾಡೋಣ ಅಂದ್ಬಿಟ್ಟು ನಾರ್ಮಲ್ ಸಾಂಬಾರು ಬೇಳೆ ಸಾರು ಹೇಗೆ ಮಾಡ್ತಿರೋ ಹಾಗೆ ಮಾಡಿದೆ. ಹಸಿಮೆಣಸಿನ್ಕಾಯಿ ಒಂದು ಎಕ್ಸ್ಟ್ರಾ ಹಾಕಿದೆ ಅಷ್ಟೇ. ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ನಾನು ತೆಳ್ಳಗೆ ಮಾಡ್ಕೊಂಡಿಲ್ಲ, ಗಟ್ಟಿಗೆ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಅದರಲ್ಲೂ ಚಪಾತಿಗೆ ತಿಂದೆ ನಾನು. ಸೂಪರಾಗಿತ್ತು ಮಾತ್ರ. ಹಲಸಿನಕಾಯಿ ಬೀಜ ಎಷ್ಟಿತ್ತೋ ಅಷ್ಟು ಹಾಕ್ಬಿಟ್ಟೆ. ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಅದ್ರಲ್ಲಿ ಬಸ್ಸಾರು ಮಾಡಬೇಕು ಅಂದ್ಕೊಂಡೆ. ನಾನು ವೀಡಿಯೋಸ್ ಎಲ್ಲ ನೋಡಿದೆ ಯೂಟ್ಯೂಬಲ್ಲಿ, ಯಾವುದೂ ಬಸ್ಸಾರು ಮಾಡಿದ ವೀಡಿಯೋ ನನಗೆ ಸಿಗಲಿಲ್ಲ. ಸೊ ಹಾಗಾಗಿ ಹೆಂಗೋ ಒಂದು ಮಾಡ್ಕೊಳ್ಳೋಣ, ಸಾಕು ಟಯರ್ಡ್ ಆಗಿದೆ, ಇನ್ನು ಮನೆ ಕೆಲಸಗಳೆಲ್ಲ ಇರುತ್ತೆ ಅಂದ್ಕೊಂಡು ಸೇಮ್ ಬೇಳೆ ಸಾರು ಮಾಡ್ದಂಗೆ ಮಾಡಿ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಮಾತ್ರ ಎಕ್ಸ್ಟ್ರಾ ಹಾಕಿದೆ. ತುಂಬ ಚೆನ್ನಾಗಿದೆ. ಹುಳಿ, ಖಾರ, ಉಪ್ಪು ಎಲ್ಲ ಕರೆಕ್ಟಾಗಿದೆ. ಸೊ ನನಗಂತೂ ತುಂಬ ಖುಷಿ ಆಯಿತು. ಸೊ ಹೊಟ್ಟೆ ತುಂಬ ಊಟ ಮಾಡಿದ್ವಿ ಇಬ್ಬರು. ಸೊ ಫ್ರೆಂಡ್ಸ್, ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.